ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ಯಾರು ಹೊಸಬರು ನೋಡ್ತೀರೋ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಖಾರ ಮತ್ತು ಸ್ವೀಟು ಇರುವಂಥ ಮಂಡಕ್ಕಿ ಮಾಡೋಣ. ಸಿಂಪಲ್ ಆಗಿದೆ ರೆಸಿಪಿ, ಒಂದು 4 ನಿಮಿಷ ಇದೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಹಾಗೆ ಕಂಟಿನ್ಯೂ ನೋಡಿ. ನಿಮ್ಮ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ಗಾಯಿತು, ನೆಂಟರು ಬಂದಾಗಾಯಿತು, ಏನೋ ಇಮ್ಡೆಟ್ಲಿ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ಈ ಮಂಡಕ್ಕಿ ಮಾಡ್ಕೊಂಡು ತಿನ್ನಿ. ತುಂಬ ಸೂಪರ್ ಆಗಿರ್ತದೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಬಾಯಲ್ಲಿ ಸ್ವಲ್ಪ ಸ್ವೀಟು ಖಾರ ಇದ್ರೇ ತುಂಬ ಚೆನ್ನಾಗಿರ್ತದೆ ಯಾವಾಗಲೂ. ಇದಕ್ಕೆ ಒಂದು 2 ಈರುಳ್ಳಿ, ಆಮೇಲೆ ನೋಡಿ ನಿಮ್ಮ ಮನೇಲಿ ದಾಣಿ ಇದ್ದರೆ ದಾಣಿ ಹಾಕ್ಕೊಂಡು ತಿನ್ನಿ, ಚೆನ್ನಾಗಿರ್ತದೆ. ನಾನು ಒಂದು ಕಾಲು 250 ಗ್ರಾಮ್ ಅಷ್ಟು ಮಂಡಾಳು ತೊಗೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಮನೆ ಒಳಗಡೆ. ತುಂಬ ಚೆನ್ನಾಗಿ ಬರ್ತದೆ. ಇದು ನಮ್ಮ ಕಡೆ ನಾವು ಜಾಸ್ತಿ ಮಾಡ್ತೀವಿ ಯಾವಾಗಲೂ. ಆಮೇಲೆ ಇದು ಸ್ವೀಟ ಖಾರ ಇರ್ತಾರ ಒಂದು ಮಾಡ್ತೀವಿ, ಆಮೇಲೆ ಖಾರ ಮಂಡಕ್ಕಿ ಅಂತಲೂ ಒಂದು ಮಾಡ್ತೀವಿ. ಇದನ್ನು ಜಾಸ್ತಿ ಒಂದು 3-4 ಡೇಸಲ್ಲಿ ಸ್ಟೋರ್ ಮಾಡ್ಬೋದು ಅಷ್ಟೇ. ಬನ್ನಿ, ಇದು ಹೇಗೆ ಮಾಡೋದು ಅಂತ ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನಾನು. ನೋಡಿ, 1 ಸ್ಪೂನು ಸಾಸಿವೆ ಜೀರಿಗೆ 2 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನಾನು. ತೊಗೊಂಡಾದಮೇಲೆ ಇದಕ್ಕೆ 1-1.5 ಅಥವಾ 2 ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿ ತುಂಬ ಚೆನ್ನಾಗಿ ಬರ್ತದೆ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೀಗೆ ನಾನು ಹೇಗೆ ಹೇಳ್ತೀನೋ ನೀವು ಹಾಗೆ ಫಾಲೋಅಪ್ ಮಾಡಿ, ತುಂಬ ರುಚಿ ಬರ್ತದೆ ಇದು. ಒಂದು ಸಲ ಬೇಕಾದ್ರೆ ನಿಮ್ಮ ಮನೇಲಿ ಮಾಡಿ. ನಿಮ್ಮ ಮಕ್ಕಳಿಗೆ ಸ್ಕೂಲಿಂದ ಬಂದಾಗಾಯಿತು, ಊರ್ಲಿಂದ ಬಂದಾಗಾಯಿತು, ನೆಂಟರು ಬಂದಾಗಾಯಿತು, ಯಾರೋ ಬಂದಾಗಾಯಿತು, ಇದನ್ನು ಸ್ನ್ಯಾಕ್ಸು ಒಂದು ಕಪ್ಪು ಲೋಟ ಟೀ ಕೊಡಿ, ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಅದು ತುಂಬ ಟೇಸ್ಟಾಗಿರ್ತದೆ. ಹಾಗೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಕಪ್ಪು ಶೇಂಗಾ ಬೀಜ. ನೀವು ಶೇಂಗಾ ಬೀಜ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ನಡೀತದೆ. ಸ್ವಲ್ಪ ಫ್ರೈ ಆಗೋ ಮಟ್ಟ ವೆಯ್ಟ್ ಮಾಡೋಣ. ಶೇಂಗಾ ಬೀಜ ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ಬ್ರೌನ್ ಕಲರ್ ಆದ್ರೆ ಶೇಂಗಾ ಬೀಜ ಚೆನ್ನಾಗಿ ಬರೋದು. ಆಮೇಲೆ ನೋಡಿ, ಒಂದು 4 ಅಥವಾ 5 ನಾನು ಗ್ರೀನ್ ಚಿಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದ ಅಡ್ಡ ಹೆಚ್ಕೊಂಡಿದ್ದೀನಿ. ಈಗ ಹೆಚ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ಬರೋದು. ಇದು ಸ್ವಲ್ಪ ಫ್ರೈ ಆಗಬೇಕು ಯಾವಾಗಲೂ. ಏನೂ ಅಡುಗೆ ಮಾಡಿ ನೀವು ಫಸ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿದ್ಮೇಲೆ, ಆಮೇಲೆ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದಾಗಿ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡಾದ್ಮೇಲೆ ಇದನ್ನು ಫ್ರೈ ಮಾಡೋಣ. ಇದನ್ನು ಒಂದು 3 ಅಥವಾ 4 ನಿಮಿಷ ಫ್ರೈ ಮಾಡಿ. ಯಾಕಂದರೆ ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋಗಿ ಫ್ರೈ ಮಾಡ್ಬೇಕು ನಾವು ಯಾವಾಗಲೂ. ಈ ಥರ ಫ್ರೈ ಮಾಡಿ. ನೋಡಿ, ಮೆಣಸಿಗೆ ಎಷ್ಟು ಚೆಂದ ಫ್ರೈ ಆಗಿದೆ ನೋಡಿ, ಕಾಣಿಸುತ್ತಲ್ಲ ನಿಮಗೆ. ಈಗ ಈರುಳ್ಳಿ ಕೂಡ ಹಾಗೆ ಫ್ರೈ ಆಗಲಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ರುಚಿ ತಕ್ಕಂತೆ ಉಪ್ಪು, ಆಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪೌಡ್ರ್ ಹಾಕ್ಕೊಂಡಿನಿ. ಅರ್ಶಿಣ ಪೌಡ್ರ್ ಇದ್ರಲ್ವ ಕಲರ್ ಬರೋದು ಯಾವಾಗಲೂ ಮಂಡಕ್ಕಿ. ಆಗ ನೋಡಿ, ಆ ಕಡೆ ಈ ಕಡೆ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಫುಲ್ಲು ಬ್ರೌನ್ ಕಲರ್ ಬಂದಿದೆ ನೋಡಿ, ಸಖತ್ತಾಗಿದೆ. ಒಂದು 5 ಅಥವಾ 6 ನಿಮಿಷ ಫ್ರೈ ಮಾಡಿ. ಹಾಗೆ ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಾ ಫ್ರೈ ಮಾಡಿ. ನಿಜ ಹೇಳ್ತೀನಿ ಕೇಳಿ, ನಮ್ಮ ಕಡೆ ನಾವು ಆ್ಯಕ್ಚುಲಿ ಖಾರ ಮಂಡಕ್ಕಿ ಜಾಸ್ತಿ ಮಾಡ್ತೀವಿ. ಈ ಥರ ಸ್ವೀಟ್ ಮಂಡಕ್ಕಿ ನಾವು ಮಾಡಲ್ಲ. ಇದು ಒಂಥರ ಏನೋ ಸ್ಪೆಷಲ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, 1 ಸ್ಪೂನು ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಬೆಲ್ಲ ಹಾಕ್ಕೊಳ್ತಾ ಇಲ್ಲ, 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ. ನೋಡಿ, 1 ಸ್ಪೂನ್ ಸಕ್ಕರೆ ಆದಮೇಲೆ ಅದು ಸ್ವಲ್ಪ ಕರಗಕ್ಕೆ ಟೈಮ್ ತೊಗೊಳ್ತದಲ್ವ, ಒಂದು 2 ಅಥವಾ 3 ನಿಮಿಷದಲ್ಲಿ ಅದು ಸಕ್ಕರೆ ಕರಗಿಬಿಡ್ತದೆ. ನೋಡಿ, ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಾನೆ ಇರ್ರಿ, ಯಾಕಂದರೆ ತಳ ಹತ್ತಬಾರ್ದು ಅಂತೇಳಿ ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ನೋಡಿ, ಇಲ್ಲಿ ಬ್ರೌನ್ ಕಲರ್ ಹೇಗಾಗಿದೆ ನೋಡಿ. ಈ ಥರ ಬ್ರೌನ್ ಕಲರ್ ಆದ್ರೇ ತುಂಬ ಚೆನ್ನಾಗಿ ಬರ್ತದೆ ಈರುಳ್ಳಿ ಕೂಡ. ನೋಡಿ, ರೆಡಿ ಆಯಿತು ಈಗ ಅಲ್ವಾ. ನೋಡಿ, ಸಖತ್ತಾಗಿದೆ. ಇನ್ನೇನಿಲ್ಲ, ಬಾಕಿ ಮಂಡಾಳ ಒಳಗಡೆ ಕಲಸೋದೈತಿ, ತಿನ್ನೋದೈತಿ ಅಷ್ಟೇ. ನೋಡಿ, ಆಲ್ರೆಡಿ ನಾನು ಮಂಡಾಳ ತೊಗೊಂಡಿಟ್ಟಿದ್ನಲ್ವ. ಇದನ್ನೇನು ಮಾಡೋಣ ಅಂದರೆ, ಹುಳಿನ ಈ ಕಡೆ ಮಿಕ್ಸ್ ಮಾಡೋಣ. ನೋಡಿ, ಸಖತ್ತಾಗಿದೆ ಅಲ್ಲ. ಇದು ನೋಡಿದ್ರೆ ಒಂಥರ ಬಾಯಾಗ ನೀರು ಬರ್ತದೆ. ಇದ್ರ ಒಳಗಡೆ ಮಿರ್ಚಿ, ಉಳ್ಳಾಗಡ್ಡಿ, ಆಮೇಲೆ ಒಂದು 2 ಅಥವಾ 3 ಉಪ್ಪಚ್ಚಿ ಕರೆದಂಥ ಮೆಣಸಿನ್ಕಾಯಿ ಆಗಬೇಕು. ನಿಜ ಹೇಳ್ತೀನಿ ಕೇಳಿ, ಈ ಪಾತ್ರೆಗಿರ್ತಕ್ಕಂಥ ಮಂಡಾಳೆಲ್ಲ ನೀವು ಖಾಲಿ ಮಾಡ್ತೀರಿ. ಈಗ ಸ್ಪೂನಿಲ್ಲೇ ಕಲಸಿಲ್ಲ ಅಂದರೆ ಕೈಲಿ ಕಲಿಸಿಬಿಡಿ, ನಡೀತದೆ. ಕೈಲಿ ಕಲಿಸಿದ್ರೆ ಚೆನ್ನಾಗಿ ಬರ್ತದೆ ಇದು. ನೋಡಿ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ರೊಟೇಟ್ ಮಾಡ್ತಾನೆ ಇರಿ. ಕಲ್ಲರ್ ನೋಡಿ, ಕಲ್ಲರ್ ಎಷ್ಟು ಸಖತ್ತಾಗಿ ಬರ್ತದೆ ನೋಡಿ. ರೆಡಿ ಆಯಿತು ಅಲ್ವಾ. ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಇದು ತುಂಬ ಚೆನ್ನಾಗಿರ್ತದೆ. ನೀವು ಮನೇಲಿ ಒಂದು 3-4 ಡೇಸ್ 5 ಡೇಸ್ ಸ್ಟೋರ್ ಮಾಡ್ಬೋದು. ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಈರುಳ್ಳಿ ಹಾಕಿರ್ತೀವಲ್ವ. ಈರುಳ್ಳಿ ಹಾಕಿದ್ರೆ ಅದು ನೀರು ಬಿಟ್ಕೊಂಡ್ಬಿಡ್ತದೆ.
ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ನನ್ನ ಚಾನಲ್ನ ನೋಡೋದಕ್ಕೆ ಥ್ಯಾಂಕ್ ಯು, ಲವ್ ಯು ಗೈಸ್. ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಕೂಡ ಗ್ರೌತ್ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ತುಂಬ ಚೆನ್ನಾಗಿರ್ತದೆ ಇದು, ಸ್ವಲ್ಪ ಸ್ವೀಟು ಖಾರ ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್.